ವಿರೋಧ ಪಕ್ಷದ ನಾಯಕರು ಜವಾದಿ ನಾರಾಯಣ ಸ್ವಾಮಿ ಅವರು ಬಂದಿರೋ ಬಹಳ ಶಕ್ತಿ ಬಂದಿದೆ, ಬಹಳ ಒಳ್ಳೆಯದಾಗಿದೆ ಅಂತ ಹೇಳ್ತಾರೆ. ಖಂಡಿತ ನಮ್ಮ ಸಮ್ಮೇಳನ ಸತ್ಯಾಗ್ರಹ ಅತ್ಯಂತ ಅಭೂತಪೂರ್ವ ಯಶಸ್ವಿಯಾಗಿದೆ. ಎರಡು ಮಾತಿಲ್ಲ. ಇಡೀ ರಾಜ್ಯದಾದ್ಯಂತ ವಸತಿ ಶಾಲೆಗಳಿದ್ದಾವೆ. ವಸತಿ ಶಾಲೆಗಳಲ್ಲಿ ನೌಕರರು ಕೆಲಸ ಮಾಡ್ತಿದ್ದಾರೆ. ಅವ್ರ ಸಮಸ್ಯೆಗಳೇನು ಅನ್ನೋದ್ರ ಬಗ್ಗೆ ಗಮನ ಸರ್ಕಾರಕ್ಕೆ ಹೋಗಿದೆ. ಅದು ಎರಡು ಮಾತಿಲ್ಲ. ಇದ್ರ ಸಂಬಂಧಪಟ್ಟಂತೆ ಸರ್ಕಾರದ ಆಳ್ವಿಕೆ ಪಕ್ಷದ ಮತ್ತೆ ವಿರೋಧ ಪಕ್ಷದ ನಾಯಕರುಗಳು ಎಲ್ಲರೂ ಬಂದಿದ್ದಾರೆ. ನಮ್ಮ ಎಲ್ಲ ವಿರೋಧ ಎಂಎಲ್ಸಿಗಳು ಬಂದಿದ್ದಾರೆ. ಎಲ್ಲರೂ ಸಹ ಗಮನ ಸೆಳೆದಿದ್ದಾರೆ. ಮತ್ತೆ ನಮ್ಮ ಸರ್ಕಾರದ ಪರವಾಗಿ ನಮ್ಮ ಮಾನ್ಯ ಇಡಿ ಸಾಹೇಬ್ರವರು ಲೇಡಿ ಸಾಹೇಬ್ರು ಸಹ ಬಂದಿದ್ದಾರೆ. ಎಲ್ಲ ಸಮಾಧಾನ ತಂದಿದೆ. ಆದ್ರೆ ನಮ್ಗೆ ನಿಗದಿತ ಅವಧಿಯಲ್ಲಿ ಏನ್ ಹೇಳಿದ್ವಿ, ಇವತ್ತಿನ ಒಳಗೆ ಒಂದು ಆದೇಶವನ್ನ ಕೊಡಿ ಅಂತ ಏನು ಹೇಳಿದ್ರೆ ಅದು ಪಡ್ಕೊಳ್ಳೋದು ಆಗಿಲ್ಲ. ಆ ಕಾರಣಕ್ಕೋಸ್ಕರ ನಾವು ನಾಳೆಯಿಂದ ಜಿಲ್ಲೆಗಳಲ್ಲಿ ಜಿಲ್ಲೆಗಳಲ್ಲಿ ನಾಳೆಯಿಂದ ಶಾಲೆಯಲ್ಲಿ ಕಟ್ಟುಬಿಟ್ಟು ತರಿಸಿದ್ದು ಮಾಡ್ತೇವೆ. 30ಕ್ಕೆ ಅಕ್ಷಕಾರ ತರಿಸ್ತೇವೆ, 31ಕ್ಕೆ ಡಿಸಿಎಂಸಿ ರ್ಯಾಲಿ ಕೊಡ್ತೇವೆ. ಅಷ್ಟೊಳಗಾಗಲಿ ಅಂದ್ರೆ 2, 3, 4 ತಾರೀಕಂದು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಅಥವಾ ಶಾಲಾ ಮುಂಭಾಗದಲ್ಲಿ ನಾವು ಜನಸತ್ಯಾಗ್ರಹ ಮುಂದುವರಿಸ್ತೇವೆ. ಸುದೀರ್ಘವಾಗಿ ಅವರು ಮಾತನ್ನು ಹೇಳಿದ್ರೆ ನಾವು ಗಮನಿಸ್ಕೊಂಡ್ ಬಂದಿದ್ದೀರಾ, ಬಹಳಷ್ಟು ನೀವು ತೊಂದರೆ ತಗೊಂಡಿದ್ದೀರಾ. ತೊಂದರೆ ತಗೊಂಡ್ಬೇಡಿ, ಇನ್ನೊಂದು 1 ವಾರ 15 ದಿವಸ ಕಾಲಾವಕಾಶ ಮಾಡ್ಬಿಟ್ಟು ನೀವೆಲ್ಲ ಏನಿಲ್ಲ ಸಮಸ್ಯೆನ ಬಗೆಹರಿಸ್ತೀವಿ. ಆದ್ರೂ ಬಹಳ ಎಲ್ಲ ನೀವು ಬಹಳ ತುಂಬಾ ಜಾಸ್ತಿ ರಿಸ್ಕ್ ತಗೊಂಡಿದ್ದೀರ ಅನ್ಸುತ್ತೆ ಸರ್. ಖಂಡಿತ ಇಲ್ಲ ಸರ್. ಪುಟ್ಟಣ ಸರ್ ಮೇಲೆ ನಂಬಿಕೆ ಇದೆ. 13 ವರ್ಷಗಳಿಂದ ನಂಬಿದೆ ಸರ್. 13 ವರ್ಷಗಳಿಂದ ನಂಬಿದೆ. ಪುಟ್ಟಣ ಸರ್ ಮೇಲೆ ನಂಬಿಕೆ ಇದೆ. ನಮ್ಮ ಸರ್ಕಾರದ ಮೇಲೆ ನಂಬಿಕೆ ಇದೆ. ನಮ್ಮ ಸಚಿವರ ಮೇಲೆ, ನಮ್ಮ ಅಧಿಕಾರಿಗಳ ಮೇಲೆ ಸಹ ನಂಬಿಕೆ ಇದೆ ಸರ್. ಆದ್ರೆ ಅವ್ರ ಕೈಲಾಗುವಂಥದ್ದು ಒಂದು ದಿವಸಕ್ಕೆ ಕೊಡುವಂತ ಆದೇಶಗಳು ಮಾಡುವಂತ ಅಧಿಕಾರವೂ ಇದೆ. ಯಾವಾಗ ಆದೇಶ ಸಿಗುತ್ತೋ ತಕ್ಷಣ ನಾವು ಹೊರಡಬೇಕಾಗ್ಬಿಡ್ತೀವಿ ಸರ್. ಸರ್ ಮತ್ತೆ ಪ್ರಶ್ನೆ ಕೇಳ್ತೀವಿ ಅಂತಾರ, ಸುದೀರ್ ಇಷ್ಟು ಜನ ಮಳೆಯಲ್ಲಿ ಬಂದು ನಿಮ್ಮೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಒಂದು ಮಕ್ಕಳು ಸರ್ ನಾವು ನೀವು ಹೆಣ್ಣು ಪ್ರತಿಭಟನೆಗೆ ಭಾಗಿಯಾಗ್ತೀವಿ, ಇಲ್ಲೇ ಮಾಡ್ಕೊಂತೀವಿ ತೊಂದ್ರಿಲ್ಲ. ಹೆಣ್ಮಕ್ಳು ಪ್ರತಿಯೊಂದು ಹೆಣ್ಮಕ್ಳು ಆರೋಗ್ಯ ಸ್ಥಿತಿ ಇರಲ್ಲ. ಆ ಒಂದು ಆರೋಗ್ಯ ಸಮಸ್ಯೆಗಳನ್ನು ಹೆಣ್ಮಕ್ಳು ಭಾಗಿಯಾಗಿದ್ದಾರೆ. ಆ ಹೆಣ್ಮಕ್ಳು ಕೂತ್ಕೊಂಡು ಹೇಳಿ ಸರ್. ಅವರೆಲ್ಲ ನಮ್ಮ ಮಹಿಳಾ ಸಹೋದರರು ಬಂದಿದ್ದಾರೆ ಸರ್. ಅವರೇ ನಮ್ಮ ಹೋರಾಟಕ್ಕೆ ಸ್ಫೂರ್ತಿ. ಆಕ್ಚುಲಿ ನಾವು ನನ್ನ ನಿಂತೋಗಿತ್ತು. ನಾವೆಲ್ಲ ಪ್ಲಾನ್ ಇದ್ದೀವಿ ನನ್ನ ಮಾತ್ರ. ಇವತ್ತಿರ್ಲಿಲ್ಲ. ನಾವು ಇವತ್ತು ರೆಸ್ಟ್ ಕೊಟ್ಟು ನಾವೆಲ್ಲ ಜಿಲ್ಲಾಂತಕ್ಕೆ ಹೋಗಿದ್ವಿ. ನಮ್ಮ ಮಹಿಳಾ ಮನೆಯವರೇ ನಮ್ಮ ಪುಟ್ಟಣ ಸರ್ ಇದು ಮಾಡಿ ನಮ್ಮ ಬೇಡಿಕೆ ಈಡೇರಿಸಬೇಕು ಅಂತ ಹೇಳಿ ನನ್ನ ಮೇಲೆ ಒತ್ತಡ ಹಾಕಿ ಮತ್ತೆ ಇನ್ನೊಂದು ಸಲ ನಾನು ಪರ್ಮಿಷನ್ ತಗೊಂಡು ಮಾಡಿ ಇವತ್ತು ಮಾಡ್ಲಿಕ್ಕೆ ಅವರ ಕಾರಣ. ಏನು ನಮ್ಮ ಮಹಿಳಾ ಸಿಬ್ಬಂದಿಗಳಿದ್ದಾರೆ, ಅವರ ಒಂದು ಹೋರಾಟದ ಸೇರಿ ನನಗೆ ಅನುಕರಣೀಯ. ನಾಯಕನಾದ ಅಂತ ಮಾತ್ರ ಅಲ್ಲ, ಅವ್ರನ್ನ ಕಲಿತಿದ್ದು ಮಾಡೋದು. ಇಂಥ ಮಹಿಳೆಯರ ಜೊತೆ ಇಟ್ಕೊಂಡು ನಾವು ಒಂದು ಬೇಡಿಕೆಯನ್ನು ಈಡೇರಿಸಬೇಕಂತ ನಮ್ಮ ಕರ್ತವ್ಯ. ಅವರ ಒಂದು ಈ ಒಂದು ತುಡಿತಕ್ಕೆ, ಅವರ ಒಂದು ಈ ನಮ್ಮ ಸಪೋರ್ಟ್ಗೆ ನಾನು ಎಷ್ಟು ಸೇರಿ ಸಾಧ್ಯ ಸರ್. ಹೋಲಿಕೆ ಮಾಡ್ತಿಲ್ಲ, ಉತ್ಪ್ರೇಕ್ಷೆ ಮಾಡ್ತಿಲ್ಲ. ಸುಮಾರು 150 ವರ್ಷಗಳ ಸಂಘಟನೆಯನ್ನು ಒಂದು ದಿವಸ ಪ್ರತಿಭಟನೆ ಮಾಡೋದಕ್ಕೂ ಬಹಳಷ್ಟು ಬರ್ತಾರೆ. ನೀವು 3 ದಿವಸ ಹೋರಾಟ ಮಾಡಿ ಸಕ್ಸಸ್ ಮಾಡಿದ್ದೀರಾ. ಈ ಬಗ್ಗೆ ನಾವೇನು ಹೋಗ್ತಾ ಇರೋದ್ರ ಬಗ್ಗೆ ಹೇಳಿ ಸರ್. ಸರ್ ಅದು ದೇವರು ಕೊಟ್ಟಂತದ್ದು ಸರ್. ಏನು ನಮಗೆ ಶಕ್ತಿ ಅಂತ ದೇವರು ಕೊಟ್ಟಿದ್ದಾನೆ. ಅದನ್ನು ನಾವಿಲ್ಲಿ ಎರೆದಿದ್ದೇವೆ. ಭಗವಂತ ಕೊಟ್ಟಂತ ಶಕ್ತಿಯನುಸಾರ ಏನು ನಮ್ಮಿಂದ 4 ಕುಟುಂಬಗಳು ಅಥವಾ ಇಡೀ ನಮ್ಮ ಕೈ ಸ್ನೇಹಿತರಿಗೆ ಒಳ್ಳೆಯದಾಗುತ್ತೆ ಅನ್ನೋದ್ರೆ ನಾವು ಶಕ್ತಿ ಮೀರಿ ದುಡಿತೀವಿ ಸರ್. ಈ ದುಡಿದಿದ್ದೇವೆ, ತೃಪ್ತಿ ಇದೆ. ಇದು ಇವತ್ತಿನ 10 ವರ್ಷಗಳ ಸಂಘಟನೆ ಹಾಸನ ಜಿಲ್ಲಾಧ್ಯಕ್ಷರಾಗಿದ್ದೆ. ಈಗ ಬಂದಿದ್ದೀವಿ. ಒಂದೊಂದು ಇಂಚು ಸಹ ಬೆಳೀತಾ ಬಂತು. ನಮ್ಮಲ್ಲಿ ಜನರ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು 1,000 ಜನ ಅಷ್ಟೇ ಪರ್ಮಿಷನ್ ಕೇಳಿದ್ದೆ. ನಾನು ಅನ್ಕೊಂಡಿದ್ದು ಅಷ್ಟೇ 1,000 ಜನ ಬರ್ಬೋದು ಅಂತ. 3,000 ಜನ ಬರೆಯಿತು. ಅದು ನಮ್ಮ ಮೇಲೆ ಇಟ್ಟಿರುವ, ಅದು ನನ್ನ ಮೇಲೆ, ನಮ್ಮ ಸಂಘಟನೆಗಳ ಮೇಲೆ, ನಮ್ಮೆಲ್ಲ ಸಂಘದ ಅಧ್ಯಕ್ಷಗಳ ಮೇಲೆ ಒಕ್ಕೂಟ ಮೇಲೆ ಇಟ್ಟಿರುವ ನಂಬಿಕೆ. ಅದಕ್ಕೆ ನಾನು ಚಿರುವಾಗಿರ್ತೀನಿ, ಅದರಂತೆ ನಡೀತೀನಿ ಸರ್. ಧನ್ಯವಾದಗಳು. ಸಂಘಟನೆ ನಾಯಕರಾಗಿದ್ದೀರಾ, ಇಲ್ಲಿ ಯಾವುದೋ ಹೊಗಳಿಕೆ ಇಲ್ಲ, ಉಪೇಕ್ಷೆ ಇಲ್ಲ, ಮತ್ತೆ ರಿಪಿಟೇಷನ್ ಪ್ರಶ್ನೆ ಅಂತಲ್ಲ ಸರ್. ಸಂಘಟನೆ ನಾಯಕರಾಗಿದ್ದೀರಾ, ಸಿಟ್ಟಾಗಿದ್ದೀರಾ, ಬೆಂತರ ಇದ್ದೀರಾ. ಯಾವುದಾದ್ರು ಒಂದು ಪಕ್ಷದಲ್ಲಿ ಕುಳಿತುಕೊಂಡು ನಾವೇನಾದ್ರು ಈ ಒಂದು ಸಂಘ ಇಷ್ಟು ಜನಕ್ಕೆ ಒಳ್ಳೆ ಮಾಡೋದು ಸರ್. ಅದು ಒಳ್ಳೆ ಒಂದು ವ್ಯಕ್ತಿ ನೀವು ಯಾವಾಗ ಹೇಳ್ಬಿಡಿ, ಇವಾಗ ಹೇಳ್ಬಿಡಿ ಸರ್. ಅದು ಭಗವಂತನ ಆಶೀರ್ವಾದ ಎಲ್ಲಿರುತ್ತೆ ನಮ್ಗೆ ಗೊತ್ತಿಲ್ಲ ಸರ್. ನಾನು ನಮ್ಮ ಜನಗಳಿಗೆ ಏನು ಹೇಳಿದ್ದೀನಿ, ನಮ್ಮ ನೌಕರಿಗೆ ಅಂದ್ರೆ ಏನೇನು ಬೇಡಿಕೆಯಲ್ಲಿ ಕೊಟ್ಟು ಕುಟುಂಬಗಳು ನನ್ನಂತ ಕೆಲಸ ಕೊಟ್ಟರೆ ನಾನು ಅಧ್ಯಕ್ಷರಾಗಿ ಬೇಕಾದ್ರೆ ಮುಂದಿರಲ್ಲ. ನಾನು ಅವ್ರಿಗೆ ಕೊಡುಗೆ ಕೊಡ್ಬೇಕನ್ನೋದು ಅಷ್ಟೇ ನನ್ನ ಉದ್ದೇಶ. ಸರ್ ಅದು ಭಗವಂತನ ಇಚ್ಛೆ ಸರ್, ನಂದಲ್ಲ ಸರ್. ಬಟ್ ಅದಾಗ್ಲೇ ಅರ್ಧದಲ್ಲಿ ನಾವು ನೌಕರ ಪಡೆಯೋದು ನನ್ನ ಶಕ್ತಿ ಇರೋದು ಬಿಡ್ತೀನಿ ಸರ್. ಧನ್ಯವಾದಗಳು. ಹಂಗಿರುತ್ತೆ ಅಂದ್ರೆ ನಾನ್ ನೀರ್ ಹಾಕೋಣ, ಮಿಕ್ಕಿರೋರು ಹಾಲ್ ಹಾಕ್ಲಿ. ನಾನ್ ನೀರ್ ಹಾಕೋಣ, ಮಿಕ್ಕಿರೋರು ಹಾಲ್ ಹಾಕ್ಲಿ. ನಾನ್ ಬೇಕಾಗಿಲ್ಲ ಮನೇಲಿರೋಣ, ಮಿಕ್ಕಿರೋರು ಸ್ಟ್ರೈಕ್ ಹೋಗ್ಲಿ. ನಾನ್ ಮನೇಲಿದ್ರು ನನಗೆ ಅಷ್ಟೇ ಪುಣ್ಯ ಬರ್ತದೆ, ಅಷ್ಟೇ ಫೆಸಿಲಿಟಿ ಬರ್ತದೆ, ಸ್ಟ್ರೈಕ್ ಹೋದವ್ರಿಗೂ ಅಷ್ಟೇ ಬರ್ತದೆ. ಈ ಮನಸ್ಥಿತಿನ ಮೊದಲು ನಾವು ಚೇಂಜ್ ಮಾಡ್ಕೋಬೇಕು. ಚೇಂಜ್ ಮಾಡ್ಕೊಂಡ್ರೆ ಮಾತ್ರನೇ ನಾವೇನಾದ್ರೂ ಸಾಧಿಸಕ್ಕಾಗೋದು. 2ನೇ ಪಾಯಿಂಟು KGF ಡೈಲಾಗು. ಆದ್ರೂ ಈ ಸಮಯಕ್ಕೆ ಅದು ಸೂಕ್ತ ಅನ್ಸುತ್ತೆ.
ಒಂದು ನಾಯಕನಿಗೆ 1000 ಜನ ಅಥವಾ 5,000 ಜನ ಬೆಂಬಲ ಕೊಡ್ತಾರೆ ಅಂತ ಅವನಿಗೇನಾದ್ರೂ ಮನ್ಸಲ್ಲಿ ಬಂತು ಅಂದ್ರೆ ಅವನು ಈ ಹೋರಾಟ ಗೆಲ್ತಾನೆ. ಅದೇ ಏನಾದ್ರೂ ಆ 5,000 ಜನಗಳಿಗೆ ನಮ್ಮ ನಾಯಕ ಇದ್ದಾನೆ ಅಂತ ಏನಾದ್ರೂ ಮನ್ಸಲ್ಲಿ ಬಂದಿದೆ ಆದ್ರೆ ನಮ್ಮನ್ನ ಸೋಲ್ಸಕ್ಕೆ ಯಾರ ಕೈಲೂ ಹೋಗಲ್ಲ. ಥ್ಯಾಂಕ್ ಯು. ಯಾರಾದ್ರೂ ಮುಂದಿನ ಜಿಲ್ಲಾಧ್ಯಕ್ಷರು ಮಾತಾಡಬೇಕು. ನಮ್ಮ ರಿಟೈರ್ಡ್ ಪ್ರಿನ್ಸಿಪಾಲ್ರು ಅವರ ಅನುಭವನ ಶೇರ್ ಮಾಡ್ಕೋತಾರೆ. ಅವಾಗಾದ್ರೂ ನಿಮ್ಗೆ ಒಂಚೂರು ಭಯ ಹುಟ್ಲಿ ಅಂತ. ಏನಾಗ್ತಾ ಇದೆ ಅವರ ಜೀವನದ ಶೈಲಿಯನ್ನ ನಿಮಗೆ ಗೊತ್ತಾಗ್ಬೇಕು. ಆಗ ನೀವು ಬಹುಶಃ ಇನ್ನೂ ಸೀರಿಯಸ್ ಆಗ್ತೀರಾ ಅಂತ ನಾನು ಕೂಡ ಭಾವಿಸ್ತೀನಿ. ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಇರ್ತಕ್ಕಂತಹ ನನ್ನ ಸಹೋದ್ಯೋಗಿ ಮಿತ್ರರೇ ಹಾಗೂ ಆಲಿಸ್ತಾ ಇರ್ತಕ್ಕಂಥ ಎಲ್ಲ ಸಹೋದ್ಯೋಗಿ ಮಿತ್ರರೇ, ನಾನು ಈಗ ಮೊನ್ನೆ ಮಾರ್ಚ್ 31ರಲ್ಲಿ ನಿವೃತ್ತಿ ಆದೆ. ನಾನು 2002ರಲ್ಲಿ ನೇಮಕವಾಗಿ ಮಾರ್ಚ್ 31ರಲ್ಲಿ ನಿವೃತ್ತಿ ಆದೆ. ನಿವೃತ್ತಿ ಆದ ನಂತರ ನಾವೇನೋ ತಿಳ್ಕೊಂಡಿದ್ದು ಭವಿಷ್ಯಕ್ಕೆ ನಮ್ಗೇನಾದ್ರೂ ಇಲಾಖೆನಲ್ಲಿ ಏನಾದ್ರು ಒಂದು ಯೋಜನೆಯನ್ನ ನಮ್ಗೆ ಅನುಕೂಲ ಮಾಡ್ಲಿಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಆಗಿದೆಯೇನೋ ಅಂತ ತಿಳ್ಕೊಂಡಿದ್ದೆ. ಬಟ್ ಅಲ್ಲಿ ನೋಡಿದ್ರೆ 0. NPS ನಿಮ್ ದುಡ್ಡು ನಿಮ್ಗೆ ಹಿಡ್ದಿರ್ತಾರೆ, ನಿಮ್ಗೆ ಕೊಡ್ತಾರೆ. ಅದು ಬಿಟ್ರೆ ಎನ್ಕ್ಯಾಶ್ಮೆಂಟ್ ನಮ್ಮ ರಜೆ ನಾವು ಉಳಿಸ್ಕೊಂಡಿರ್ತೀವಿ, ನಮಗ್ ನಮ್ ಸಂಬಳ ಕೊಡ್ತಾರೆ. ಅದು ಬಿಟ್ರೆ ಇನ್ನೇನು ಸೌಲಭ್ಯ ಇಲ್ಲ. ತಿಳ್ಕೊಳ್ಳಿ, ನಮ್ಮನ್ನು ಉಪಯೋಗಿಸ್ಕೊಂಡಿರೋದು ಮಕ್ಕಳಿಗೆ ರಿಸಲ್ಟ್ ಕೊಡ್ಬೇಕು, ಸಾಧ್ಯ ಆದ್ರೆ ಅವ್ರ ಹೆಂಡುಗಳ ತರಕ ಕೂತಿರ್ಬೇಕು. ಅದು ಬಿಟ್ರೆ ಇನ್ನೇನು ಬೆನಿಫಿಟ್ ಇಲ್ಲ. ಕ್ಯಾಪ್ ಇಟ್ಕೊಳ್ಳಿ. ಅದೇ ಅಂತ ಹೇಳಿ ನಮ್ಮೆಲ್ಲ 3 ಜನ ಮಹಿಳೆಯರಿಗೆ ನಾನು ನಮ್ಮೆಲ್ಲ ನೌಕರ ಪರವಾಗಿ ಕೇಳ್ಕೊತಾ ಇದ್ದಾರೆ ಸರ್. ನಮಸ್ಕಾರ. ನಮಸ್ತೆ ಸರ್. ಆತ್ಮೀಯ ವೃತ್ತಿ ಬಾಂಧವರೇ, ಸುಮಾರು 25 ವರ್ಷಗಳ ಕಾಲಕ್ಕಿಂತ ಹೆಚ್ಚಿನ ಅವಧಿಯಲ್ಲಿ ನಮ್ಮ ಜೊತೆಯಲ್ಲಿ ಅನೇಕ ನಮ್ಮ ನೋವುಗಳಿಗೆ, ಬೇಡಿಕೆಗಳಿಗೆ ಸ್ಪಂದನೆ ನೀಡಿ ಎಲ್ಲ ಶಿಕ್ಷಕರನ್ನು ಒಂದು ಪ್ರೋತ್ಸಾಹವನ್ನು ನೀಡಿದಂಥ ಶಶಿಲ್ಜಿ ನಮ್ಮ ಶಿಷ್ಯರವರು ಈ ಒಂದು ಸತ್ಯಾಗ್ರಹಕ್ಕೆ ಬೆಂಬಲವನ್ನು ಸೂಚಿಸಿ ಬಂದಿದ್ದಾರೆ. ಸರ್, ಈಗಾಗಲೇ ನಮ್ಮ ಹಿಂದಿನ ಒಂದು ಸೇವಾವಧಿಯಲ್ಲಿ ಸರ್, ಇಲ್ಲಿ 2011-12ರಿಂದಲೂ ಕೂಡ ನಾವು ತಳ ಸಮುದಾಯದ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ನಾವೆಲ್ಲರೂ ಹೋರಾಡ್ತಾ ಇದೀವಿ. ಇವತ್ತು ನಮ್ಮ ಕ್ರೈಸ್ಟ್ ಸಂಸ್ಥೆಗಳು ಹೇಗಾಗಿದೆ ತಮ್ಗೆಲ್ಲರೂ ಕೂಡ ಎಲ್ಲ ಗಮನಿಸಿದಿರಿ. ಇವತ್ತು SSLC ಪರೀಕ್ಷೆಗಳಾಗಿರ್ಲಿ ಅಥವಾ PUC ಪರೀಕ್ಷೆಗಳಾಗಿರ್ಲಿ, ನಮ್ಮ ಶಾಲೆಯ ಮಕ್ಕಳುಗಳೇ ಇವತ್ತು ಟಾಪರ್ ಇದ್ದಾರೆ. ಈ ವರ್ಷಕ್ಕೂ ಕೂಡ ಹೋದ ವರ್ಷ ಕೂಡ ನಮ್ಮ ಮಗುನೇ ಟಾಪರ್ ಇದೆ. ಈ ವರ್ಷ ಕೂಡ SSLC ನಮ್ಮ ಮಗುನೇ ಒಂದು ಟಾಪರ್ ಇದೆ. ಜೊತೆಗೆ 224 ರ್ಯಾಂಕ್ಗಳನ್ನು ಕೂಡ ನಮ್ಮ ಮಕ್ಕಳೇ ಪಡ್ಕೊಂಡಿದ್ದಾರೆ. ಇದಕ್ಕೆಲ್ಲದೂ ಹಿನ್ನೆಲೆ ಒಂದು ಕೆಲಸ ಮಾಡಿದವರು ಅಂದ್ರೆ ಎಲ್ಲ ಶಿಕ್ಷಕರಿದ್ದಾರೆ, ಎಲ್ಲ ಸಿಬ್ಬಂದಿಗಳಿದ್ದಾರೆ. ಆದ್ರೆ ಇವತ್ತು ಇಷ್ಟೆಲ್ಲ ಮಾಡ್ತಕ್ಕಂಥ ನಮ್ಮ ಸಿಬ್ಬಂದಿಗಳಿಗೆ ನಮ್ಮ ಶಾಲೆಗಳು ಇವತ್ತು ಸರ್ಕಾರಿ ಶಾಲೆಗಳಾಗಿದ್ದಾವೆ, ನಮ್ಮ ಮಕ್ಕಳು ಕೂಡ ಸರ್ಕಾರಿ ಮಕ್ಕಳಾಗಿದ್ದಾರೆ. ಆದ್ರೆ ನಮ್ಮ ನೌಕರರು ಮಾತ್ರ ಸರ್ಕಾರಿ ನೌಕರರಾಗಿಲ್ಲ. ನಮ್ಮನ್ನ ಇವತ್ತಿಗೂ ಕೂಡ ನಮ್ಮನ್ನ 2ನೇ ದರ್ಜೆ ನೌಕರರು ಅಂತ ಹೇಳಿ ನಮ್ಮನ್ನ ಪರಿಗಣಿಸ್ತಾ ಇದ್ದಾರೆ, ಸಂಘದ ನೌಕರರು ಅಂತಾನೆ ಪರಿಗಣಿಸ್ತಾ ಇದ್ದಾರೆ. ಆದ್ರೆ ಒಂದೇನಂದ್ರೆ ನಾವು ಎಷ್ಟೋ ಬಾರಿ ಇಲ್ಲಿ ಬಂದಿರತಕ್ಕಂಥ ಎಲ್ಲಾ ಅಧಿಕಾರಿಗಳು ಒಳ್ಳೆಯವರು ಇದ್ದಾರೆ, ಎಲ್ಲಾ ಸೆಕ್ರೆಟರಿಗಳು ಒಳ್ಳೆಯವರು ಇದ್ದಾರೆ, ಆದ್ರೆ ಎಲ್ಲಾ ಮಿನಿಸ್ಟರ್ ಒಳ್ಳೆಯವರು ಇದ್ದಾರೆ. ಸಮಸ್ಯೆ ಆಗ್ತಿರೋದು ಏನು ಅಂದ್ರೆ ನಮಗೆ ಒಂದು ಜ್ಯೋತಿ ಸಂಜೀವನಿ ಬೇಕು. ನಮ್ಮ ಆರೋಗ್ಯಕ್ಕೆ, ನಮ್ಮ ಫ್ಯಾಮಿಲಿಗಳಿಗೆ ಏನಾದರೂ ಒಂದು ಅನಾರೋಗ್ಯ ಉಂಟಾದಾಗ ಅವರಿಗೆ ಒಂದು ಏನೋ ಆಸ್ಪತ್ರೆಗೆ ಒಂದು ಬಿಲ್ ಕ್ಲೇಮ್ ಮಾಡಬೇಕು ಅಥವಾ ಫ್ರೀಯಾಗಿ ಏನಾದರೂ ಹತ್ರ ಟ್ರೀಟ್ಮೆಂಟ್ ಬೇಕು ಅಂತ ನಾವು ಕೇಳ್ಕೊಂಡಾಗ ಆ ಒಂದು ರಿಕ್ವೆಸ್ಟ್ ಅನ್ನು ನಾವು ನಮ್ಮ ಅಧಿಕಾರಿಗಳಿಗೆ ಕೊಟ್ಟಾಗ ಅಧಿಕಾರಿಗಳು ಅದನ್ನ FD ಗೆ ಕಳಿಸ್ಬಿಟ್ಟು FD ಯಿಂದ ಬಂದಿರತಕ್ಕಂಥ ಪ್ರತಿ ಹಿಂಬರವನ್ನು ನಮ್ಗೆ ಕೊಡ್ತಾ ಇರೋದು ಏನು ಅಂದ್ರೆ, ನೀವು ಸರ್ಕಾರಿ ನೌಕರಲ್ಲ, ಇದು ನಿಮ್ಗೆ ಅಪ್ಲಿಕೇಬಲ್ ಆಗಲ್ಲ ಅಂತ ಹೇಳಿ. ನಾವು ಎಂಥದ್ದೇ ಒಂದು ಬೇಡಿಕೆಯನ್ನು ಸಲ್ಲಿಸಿದಾಗೂ ಕೂಡ ಇದೇ ತರದ ಪ್ರತಿಕ್ರಿಯೆಯನ್ನ ನಮಗೆ FD ಅಂದ್ರೆ ಹಣಕಾಸು ಇಲಾಖೆಯಿಂದ ಬರ್ತಾ ಇದೆ. ಸೊ ಇದರಿಂದ ಬೇಸತ್ತು ಬಿಟ್ಟು ಯಾವುದೋ ಒಂದು ನಮಗೆ ಇವತ್ತು ಸೌಲಭ್ಯ ದೊರೀತಿಲ್ಲ. ಎಲ್ಲವೂ ಕೂಡ ನಮ್ಮ ಮಕ್ಕಳ ಅಭಿವೃದ್ಧಿಗಾಗಿ ನಾವು ನಮ್ಮ ಎಲ್ಲೋ ತಂದೆ ತಾಯಿಗಳನ್ನ ಬಿಟ್ಟು, ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಗಳನ್ನ ಬಿಟ್ಟು, ನಮ್ಮ ಫ್ಯಾಮಿಲಿಗಳನ್ನ ಬಿಟ್ಟು ಯಾವುದೋ ರಿಮೋಟ್ ಏರಿಯಾದಲ್ಲಿ ನಾವು ಕೆಲಸ ಮಾಡ್ತಿದ್ವಿ. ಹಗಲಿರುಳು ನಾವು ಅಲ್ಲೇ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಆಗಲೂ ಕೂಡ ಅದನ್ನು ಕೂಡ ಅಡ್ಜಸ್ಟ್ ಮಾಡ್ಕೊಂಡು ವಿಷಯ ಮಾಡಿ ಮುಂದುವರಿಸಿದಾರೆ. ನಾವೇ ಹೋಗ್ಬೇಕು ಅಂದ್ರೆ ಅವ್ರ ನಿರ್ಧಾರ ಆಗಿರುತ್ತೆ. ಆದ್ರೂ ನಾನು ಇದೇ ಟೈಮಲ್ಲಿ ಹೇಳ್ಬೇಕಾದ್ರೆ ನಿಮ್ಗೆ ಹೇಳಿದ್ದೆ, ಒಂದ್ ವೇಳೆ ಅವ್ರು ಬಂದ್ರೆ ಏನ್ ಮಾಡ್ಬೇಕು, ಬರ್ದು ಹೋದ್ರೆ ಏನ್ ಮಾಡ್ಬೇಕು ಅನ್ನೋದು ನಾನು ಹೇಳಿದ್ದೀನಿ. ಆ ಮಾತಾಡ್ತಾ ನಡೀತಾ ಇದೀವಿ. ಬಂದಿಲ್ಲ, ಹೋರಾಟ ಮುಂದುವರಿತದೆ.
ರಾಜ್ಯ ತಂಡದವರು 2ನೇ ತಾರೀಕಿಂದ 5ನೇ ತಾರೀಕಿಗೆ ಪ್ರತಿ ದಿನ ಒಂದೊಂದು ಜಿಲ್ಲೆ ಬರ್ತೇವೆ. ನಿಮ್ಮ ಜಿಲ್ಲೆಯಲ್ಲಿ 2ನೇ ತಾರೀಕು 1ನೇ ತಾರೀಕು ಒಂದ್ ವೇಳೆ ನಮ್ಮ ಶಾಲೆ ಇರ್ತೀನಿ ನಾನು 29, 31 ನೀವೆಲ್ಲ ನಮ್ಮ ಶಾಲೆ ಅವ್ರ ಶಾಲೆಯಲ್ಲಿ 31ನೇ ತಾರೀಕು ನಮ್ಮ ಒಕ್ಕೂಟದ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳ ಮುಂಜಾಗ್ರತವಾಗಿ 2, 3, 4ಕ್ಕೆ ನಾನು ನಮ್ಮ ತಂಡ ಒಕ್ಕೂಟದವರು ಒಂದೊಂದು ಎಲ್ಲೆಲ್ಲ ಆಗ್ತದೆ ನಾವೇ ಬರ್ತೀವಿ 3 ದಿವಸ ಆಗ್ಬೋದಾ? ನಾವ್ ಯಾವತ್ತೂ ಇಲ್ಲಿ ಹೇಳ್ತೀವಿ ನೋಡಿ, ಹುಟ್ಟದೊಂದಿನ ಸಾಯೋದೊಂದಿನ ಮಾತು ತಪ್ಪಿ ನಡೆಯಲ್ಲ. ನಾನು 3 ವರ್ಷಗಳಲ್ಲಿ ಹಲವಾರು ನೋವುಗಳನ್ನು ಹೊಂದಿದ್ದೇವೆ. ನಮ್ಮ ಜೊತೆಗೆ ಪ್ರಾಂಶುಪಾಲರು ಉಂಡಿದ್ದಾರೆ, ಸಂಘದ ಅಧ್ಯಕ್ಷರಿದ್ದಾರೆ, ನೀವೆಲ್ಲ ಇದ್ದೀರಿ, ಕಾರ್ಯಕಾರಿ ಸಮಿತಿ ನಿರ್ಧಾರ ಇದೆ, ಜಿಲ್ಲಾಧ್ಯಕ್ಷರ ಪ್ರೆಸಿಡೆನ್ಸ್ ಇದೆ. ಏನು ತೊಂದರೆ ಇಲ್ಲ, ಧೈರ್ಯವಾಗಿ ಮುಂದೋಗೋಣ. 4ನೇ ತಾರೀಕು ತರುವಾಯ ಮುಂದೇನ್ ಮಾಡ್ಬೇಕು ಅಂತ ನಿಮ್ಗೆ ಎಲ್ಲರಿಗೆ ಸಜನೆ ಕೊಡ್ತೇವೆ. ಇಷ್ಟು ವಿಚಾರಗಳನ್ನು ತಮ್ಗೆಲ್ಲ ತಿಳಿಸ ತಾವು ಎಲ್ಲ ಎಷ್ಟು ಪ್ರೀತಿಯಿಂದ ಬಂದಿದ್ರಿ. ಬಹಳ ಕಟ್ಟೆಚ್ಚರದಿಂದ ಎಚ್ಚರಿಕೆ ತಮ್ಮ ಮನೆಗಳಿಗೆ ತೆರಳಿ, ನಾಳೆ ಬೆಳಗ್ಗೆ ಇಂಟರ್ಗೆ ಬಯೋಮೆಟ್ರಿಕ್ ಹಾಕ್ಬೇಕು, ಅಷ್ಟೊಳಗೆ ಶಾಲೆಗಳಿಗೆ ತೆರಳಿ ಅಂತೇಳಿ ಎಲ್ಲ ಸಮಸ್ತ ವೃತ್ತಿ ಬಂದವರಿಗೆ, ಎಲ್ಲ ನಮ್ಮ ಆರ್ಎಸ್ಐನ ರಾಜ್ಯ ವಿಭಾಗೀಯ ಪದಾಧಿಕಾರಿಗಳಿಗೆ, ಜಿಲ್ಲಾ ಪದಾಧಿಕಾರಿಗಳಿಗೆ, ವೃತ್ತಿ ಬಂದವರಿಗೆ, ಪ್ರಾಂಶುಪಾಲ ಸಂಘದ ಅಧ್ಯಕ್ಷರಿಗೆ, ಒಕ್ಕೂಟದ ಅಧ್ಯಕ್ಷರಿಗೆ, FDA, ವಾರ್ಡನ್, ನರ್ಸ್, ಕಂಪ್ಯೂಟರ್, PE, ಮ್ಯೂಸಿಕ್, ಡ್ರಾಯಿಂಗ್ ಎಲ್ಲ ಸಂಘದ ಅಧ್ಯಕ್ಷರು ಮತ್ತೆ ಅಲ್ಲಿಯ ಸದಸ್ಯರಿಗೆ ನಮ್ಮ ಈ ನಮ್ಮ ನಾಯಕತ್ವದಲ್ಲಿ ಎಲ್ಲ ಸಾಮೂಹಿಕ ನಾಯಕತ್ವದಲ್ಲಿ ನಡೆದಂತಹ ಈ ಅಭೂತಪೂರ್ವದ ಒಂದು ಹೋರಾಟಕ್ಕೆ ಬೆಂಬಲಿಸಿದಂತೆ ನಿಮ್ಮೆಲ್ಲರಿಗೂ ಸಹ ನಾನು